ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ಮಾಧ್ಯಮದಲ್ಲಿ ಸುದ್ದಿ ಪ್ರಕಟಣೆ ಆದ ತಕ್ಷಣ ನಾನು ನಮ್ಮ ಸಿಬ್ಬಂದಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಕೆಲವು ಲೋಪಗಳು ಅಧಿಕಾರಿಗಳಿಂದ ಆಗಿದೆ. ಏಪ್ರಿಲ್ 4ನೇ ತಾರೀಕನ್ನು ಏಪ್ರಿಲ್ 4ನೇ ತಾರೀಕು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಅವರು ಅನುಮಾನಾಸ್ಪದ ಅಂತ ಡಿಕ್ಲೇರ್ ಮಾಡಿ ಅದನ್ನು ತನಿಖೆಗೆ ಒಳಪಡಿಸ್ಬೇಕಾಗಿತ್ತು. ಅದನ್ನು UDR ಮಾಡ್ಕೊಂಡು PSI ಅವರು ಅವ್ರ ಹಂತದಲ್ಲೇ ಇಟ್ಕೊಂಡಿದ್ದು. ಅದು ತಪ್ಪಿದೆ, ಕಾನೂನು ವಿರುದ್ಧವಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರು ಹಾಗೂ ರೈಟರ್ ಯಾರಿದ್ದಾರೆ ಅವ್ರು 3 ಜನಕ್ಕೂ ಇವತ್ತು ಬೆಳಗ್ಗೆ ಸಸ್ಪೆಂಡ್ ಮಾಡಿದ್ದೇವೆ. ಇದನ್ನು ನೀವು ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ದಂಗೆ ಸ್ವಲ್ಪ ಲೋಪ ಆಗಿದೆ ಇವ್ರ ಕಡೆಯಿಂದ. ಮತ್ತು ಯಾರು A1 ಇದ್ದಾರೆ, A2 ಇದ್ದಾರೆ, ಮೋಹನ್ ಅಂತ ಇರಬೇಕು, ಮತ್ತು ಇನ್ನೊಬ್ಬರು ಪ್ರಿಯಾಂಕಾ ಅಂತ ಇರಬೇಕು, ಅವರು ಕೂಡ ನಾವು ಅರೆಸ್ಟ್ ಮಾಡಿದ್ದೇವೆ. ಇದೇನಿದೆ ಅದು ತನಿಖೆ ಮಾಡ್ತೀವಿ ಮುಂದೆ ಏನೇನು, ಯಾಕಂದರೆ ಕಾಂಟ್ರಡಿಕ್ಟಿಂಗ್ ವರ್ಷನ್ಸ್ ಬರ್ತಾ ಇದೆ. ಇನ್ವೆಸ್ಟಿಗೇಷನ್ ಈಸ್ ಇನ್ ಪ್ರೋಸೆಸ್. ಅದಾದಮೇಲೆ ತಮ್ಗೆ ತಿಳಿಸ್ತೀವಿ. ನೋಡಿ, ಅದು ಯಾಕೆ ಹಾಗೆ ಮಾಡಿದ್ದಾರೆ ಗೊತ್ತಿಲ್ಲ. ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ಮೇಲೂ ಕೂಡ ಅವರು ಇಷ್ಟು ವಿಳಂಬ ಮಾಡೋದು ತಪ್ಪು. ದಟ್ ಈಸ್ ನಾಟ್ ಆ್ಯಸ್ ಪರ್ ಲಾ. ಸೊ ಅದಕ್ಕೆ ನಿನ್ನೆ ಬಂದ ತಕ್ಷಣ, ಅದು ಗಮನಕ್ಕೆ ಬಂದ ತಕ್ಷಣ ಅವ್ರಿಗೆ 3 ಜನಕ್ಕೂ ಸಸ್ಪೆಂಡ್ ಮಾಡಿಸಿದ್ದೀನಿ ನಾನು. ನೀವು ಬೆಂಗಳೂರಿಗೆ ಹೆಚ್ಚಿನ ಅನುದಾನವನ್ನು ಯಾವಾಗಲೂ ಕೇಳ್ತಾ ಇದ್ರಿ ಸರ್. ನಿನ್ನೆ 26,000 ಕೋಟಿ ಬೇಡಿಕೆಯನ್ನು CM ಅವರು ಪ್ರಧಾನಿಗಳ ಮುಂದೆ ಇಟ್ಟಿದ್ದಾರೆ. ನೋಡಿ, ಬೆಂಗಳೂರು ಬರೇ ಕರ್ನಾಟಕಕ್ಕಷ್ಟೇ ಅಲ್ಲ, ಇವತ್ತು ಇಡೀ ನಮ್ಮ ದೇಶಕ್ಕೆ ಒಂದು ಆರ್ಥಿಕ ಪ್ರಗತಿಯ ಒಂದು ಇಂಜಿನ್ ಆಗಿದೆ. ಇದು ಎಕನಾಮಿಕ್ ಗ್ರೋತ್ ಇಂಜಿನ್ ಆಗಿದೆ. ಆಮೇಲೆ ಕರ್ನಾಟಕದಲ್ಲಿ 40% GDP ಕಾಂಟ್ರಿಬ್ಯೂಷನ್ ಇವತ್ತು ಬೆಂಗಳೂರಿನಲ್ಲಿ ಬಂದಿದೆ. ಹೆಚ್ಚಿನ ವಲಸಿಗರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ. ಯಾಕೆ? ಇಲ್ಲಿ ಬಂಡವಾಳ ಬರ್ತಾ ಇದೆ, ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಅಂತ. ಸೊ ಸಹಜವಾಗಿ ಇಷ್ಟೊಂದು ಜನರು ಇವತ್ತು ಬೆಂಗಳೂರಲ್ಲಿ ವಾಸ ಮಾಡಲಿಕ್ಕೆ, ಇವತ್ತು ಉದ್ಯೋಗ ಅವಕಾಶವನ್ನು ಹುಡ್ಕೊಂಡು ಬಂದಾಗ ನಮಗೆ ಹೆಚ್ಚಿನ ಅನುದಾನ ಕೇಂದ್ರದಿಂದ ಬರಬೇಕಾಗ್ತದೆ. ಕಾರಣ ಇಷ್ಟೇ, ಯಾಕಂದರೆ ನಾವು IT ಇರ್ಬೋದು, GST ಇರ್ಬೋದು, IT ಎಕ್ಸ್ಪೋರ್ಟ್ಸ್ ಇರ್ಬೋದು, ಸಾಕಷ್ಟು ಕೊಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ನಮ್ಮದು IT ಎಕ್ಸ್ಪೋರ್ಟ್ಸು ಈ ಕಳೆದ ವರ್ಷ ಸುಮಾರು 6.5 ಲಕ್ಷ ಕೋಟಿ ರೂಪಾಯಿ. 1 ರೂಪಾಯಿ ನಮ್ಗೆ ಬರ್ತಾ ಇಲ್ಲ. ಎಲ್ಲನೂ ನಮಗೆ ಕೊಡಬೇಕು ಅಂತ ಇಲ್ಲ, ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಬೇರೆಯವ್ರ ಹತ್ರ ಹಂಚ್ಕೋತೀವಿ, ಇಲ್ಲ ನಾವು ಅದು ಬೇಡ ಅಂತ. ಆದರೆ ನಮಗೆ ಇನ್ನೂ ಹೆಚ್ಚು ಕೊಟ್ಟರೆ ಮಾಸ್ ಟ್ರಾನ್ಸಿಟ್ ಸಿಸ್ಟಮ್ ಇರ್ಬೋದು, ಮತ್ತು ಅರ್ಬನ್ ಹೌಸಿಂಗ್ ಇರ್ಬೋದು, ರಸ್ತೆಗಳಿರ್ಬೋದು, ಇವೆಲ್ಲನೂ ಕೂಡ ಸುಧಾರಣೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇವೆಲ್ಲ ಸುಧಾರಣೆ ಮಾಡಿದ್ರೆ ಬಂಡವಾಳನೂ ಹೆಚ್ಚುತ್ತೆ, ಉದ್ಯೋಗ ಅವಕಾಶವೂ ಹೆಚ್ಚುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಯಾವ ರೀತಿ ಅವರು ಡೆಲ್ಲಿ ಕೊಡ್ತಾ ಇದ್ದಾರೆ, ಮುಂಬೈ ಕೊಡ್ತಾ ಇದ್ದಾರೆ, ಅಹಮದಾಬಾದಿಗೆ ಕೊಡ್ತಾ ಇದ್ದಾರೆ, ಆ ರೀತಿಯಲ್ಲಿ ನಮಗೂ ಕೊಡಬೇಕು ಅಂತ. ಈಗ ಉದಾಹರಣೆಗೆ ನಿಮ್ಮ ಅಮರಾವತಿಗೆ 10,000 ಕೋಟಿ ರೂಪಾಯಿ ಕೊಟ್ಟಿಲ್ವಾ? ಅಲ್ಲಿ ಏನೂ ಇಲ್ಲ, ಮುಂದೆ ಬರಬಹುದು. ಆದರೆ ಇಲ್ಲಿ ಆಗಲೇ ಇದೆ ಅವಕಾಶ, ಈಗಳಿದೆ. ಸೊ ಇದನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡಿ ಅಂತ ಕೇಳಿಕೊಂಡಿರೋದು. ನೋಡಿ, ನಮ್ಮ ಈ ಆರ್ಟಿಕಲ್ 371Jನಲ್ಲಿ ಏನಿದೆ, ಮಹಾರಾಷ್ಟ್ರದಲ್ಲಿ ಮ್ಯಾಚಿಂಗ್ ಗ್ರ್ಯಾಂಟನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ತೆಲಂಗಾಣನಲ್ಲಿ ಮತ್ತು ಆಂಧ್ರ ಪ್ರದೇಶನಲ್ಲಿ 371Jನಲ್ಲಿ ಉದ್ಯೋಗಕ್ಕೆ ಮತ್ತು ವಿದ್ಯಾಭ್ಯಾಸಕ್ಕೆ ಮೀಸಲಿದೆ. ಇವೆರಡೂ ಸೇರಿಸಿ ನಮ್ಮ ಒಂದು ಕರ್ನಾಟಕದಾಗಿರೋದು. ಈಗ ನಮ್ಗೆ ಉದ್ಯೋಗದಲ್ಲಿ ಮೀಸಲಾತಿ ಇದೆ, ವಿದ್ಯಾಭ್ಯಾಸದಲ್ಲಿ ಮೀಸಲಾತಿ ಇದೆ. ಅನುದಾನ ಈಗ ಬರೀ ರಾಜ್ಯ ಸರ್ಕಾರದಿಂದ ಬರ್ತದೆ. ಅದು ಮ್ಯಾಚಿಂಗ್ ಗ್ರ್ಯಾಂಟ್ ಕೊಟ್ಟರೆ ಇನ್ನು ವೇಗದಲ್ಲಿ ನಾವು ಅಭಿವೃದ್ಧಿ ಮಾಡ್ಬೋದು. ಈಗೇನು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಏನು ಕೇಂದ್ರ ಸರ್ಕಾರ ಒಂದು ರೂಪರೇಷೆ ಹಾಕ್ಕೊಂಡಿದೆ, ಅದರಲ್ಲ ಕೊಡಿ ಅಂತ ನಾವು ಕೇಳ್ತಾ ಇರೋದು. ನೋಡಿ, ಅಲ್ಲಿ ಇಟ್ ಈಸ್ ಅ ಕೋರ್ಟ್ ಮಾನಿಟರ್ಡ್. ಇದು ಕೋರ್ಟ್ ಅವರು SITಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. SIT ಚೀಫ್ ಅದಕ್ಕೆ ಕೋರ್ಟಿಗೆ ಉತ್ತರ ಕೊಡ್ತದೆ. ಅದು ಇಲ್ಲಿ ನಾವು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕಾಗೋದಿಲ್ಲ.
ಅದು ಕೋರ್ಟಿಗೆ ಉತ್ತರ ಕೊಟ್ಟಾದ್ಮೇಲೆ ತಮ್ಗೆ ತಿಳಿಸ್ತೀನಿ. ಅರ್ಜಿಯಲ್ಲಿ ಕೂಡ ಈಗ ಷಡ್ಯಂತ್ರ ನಡೆದಿರೋದಕ್ಕೆ ಬೇರೆ ಬೇರೆ ಭಾಗದಿಂದ ದುಡ್ಡು ಬಂದಿದೆ, ಕೆಲವರು ಈಗ 200 ನೋಡಿ, ಅದು ಮಾಧ್ಯಮದಲ್ಲಿರ್ಬೋದು, ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಕೂಡ ಪ್ರಕಟಣೆ ಆಗಿದೆ. ಇಟ್ ಈಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಅಲ್ಲ, ಏನು 200 crores ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆಮೇಲೆ ಅದೇ ವ್ಯಕ್ತಿ ತಾನೇ ಇವೆಲ್ಲನೂ ಹೇಳಿರೋದು. ಸೊ ಅವರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಈ ಕೋರ್ಟ್ ಅವರು SIT ಚೀಫಿಗೆ ಉತ್ತರ ಕೊಡೋಕೆ ಹೇಳಿದ್ದಾರೆ. ಅಲ್ಲಿ ಕೊಟ್ಟಾದ್ಮೇಲೆ ತಮ್ಮ ಮುಂದೆ ಬರ್ತೀವಿ. ಬಿಟ್ಕಾಯಿನು ED ಚಾರ್ಜ್ ಶೀಟ್ ಆಗಿದೆ. ಈಗ ಹೆಸರು ಪ್ರಸ್ತಾಪ ಆದ ತಕ್ಷಣವೇ ಎಲ್ಲರೂ ಕ್ರಿಮಿನಲ್ ಅಂತ ಅಲ್ಲ. ಈಗ ಅವ್ರಿಗೆ ಕೋರ್ಟ್ ಅವರು SIT ಚೀಫಿಗೆ ಕೇಳಿದಾರಲ್ವಾ, ಉತ್ತರ ಕೊಡಲಿ. ಅವರು ಕೋರ್ಟಿಗೆ ಫಸ್ಟ್ ಉತ್ತರ ಕೊಡ್ಬೇಕು. ನಾವು ಮಾಧ್ಯಮದಲ್ಲಿ ಬಂದು ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಇನ್ನೊಂದು, ಈ ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಲಾಸ್ಟ್ ಟೈಮ್ ಸರ್ಕಾರ ಒಂದು ಆ್ಯಕ್ಟ್ ಕೂಡ ತಂದು ಕಾನೂನೆಲ್ಲ ಇದು ಮಾಡಿದ್ರು. ಆದರೆ ಇದುವರೆಗೂ ಕೂಡ ಧರ್ಮಸ್ಥಳ ಸಂಘದವರು ಯಾವುದನ್ನು ಅದನ್ನ ಫಾಲೋ ಮಾಡ್ತಾ ಇಲ್ಲ. ಸೊ ಸರ್ಕಾರ ಏನು ಮಾಡುತ್ತೆ ಸರ್ ಈ ವಿಚಾರದಲ್ಲಿ? ಯಾಕಂದರೆ ಅವ್ರ ಜೊತೆ ನೋಡಿ, NBFCs ಇರ್ಬೋದು ಅಥವಾ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಯಾರು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವ್ಯಾಪ್ತಿನಲ್ಲಿ ಬರ್ತಾರೆ. ಅದಕ್ಕೆ ಈ ಹೊಸ ಕಾನೂನು ತಂದ ಮೇಲೆ ಯಾರ್ಯಾರು ಉಲ್ಲಂಘನೆ ಮಾಡಿದ್ದಾರೆ, ಏನೇನಿದೆ ಅಂತ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ. ಅದನ್ನು ಮುಂದಿನ ವಾರ ಇರ್ಬೋದು ಅಥವಾ ಒಂದು 10 ದಿನ ಆದಮೇಲೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅದನ್ನು ತಿಳಿಸ್ತೀನಿ. ಬಟ್ ಆದರೆ ಅದೇನು ಬರೀ ಧರ್ಮಸ್ಥಳಕ್ಕೆ ಸೀಮಿತ ಆದಂಥ ಒಂದು ಕಾಯ್ದೆ ಅಲ್ಲ, ಅದು ಇಡೀ ರಾಜ್ಯಕ್ಕೆ ಅನ್ವಯಿಸೋದು. ವಾಟ್ ಎವರ್ ಎಲ್ಲ ಯಾರೇ ಇದ್ರೂ ಕೂಡ ಇವರೇ ಒಂದು ಕಾಯ್ದೆ ತಂದ ಮೇಲೆ ಎಲ್ಲರೂ ಕೂಡ ಅನ್ವಯಿಸ್ತದೆ. ಅದು ಯಾವುದೇ ಸಂಘ ಸಂಸ್ಥೆದಿರ್ಬೋದು ಅಥವಾ ಯಾವುದೇ ಟೆಂಪಲ್ ಟ್ರಸ್ಟ್ ಇರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು, ಎವ್ರಿಬಡಿ ಹ್ಯಾಸ್ ಟು ಫಾಲೋ ದ ಲಾ. ಆದರೆ ಧರ್ಮಸ್ಥಳ ಸಂಘದಲ್ಲಿ 106 ಕೋಟಿ ರೂಪಾಯಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಯಾಕಂದ್ರೆ ಯಾರ ಹತ್ರನೂ ಅವರು ಆನ್ಲೈನ್ ಪೇಮೆಂಟ್ ತಗೊಳ್ತಾ ಇಲ್ಲ. ಅದೇ ಏನಿದ್ರೂ ಕೂಡ ಅದು ತನಿಖೆ ಮಾಡಬೇಕಲ್ಲ. ಯಾಕಂದರೆ ಕಂಪ್ಲೇಂಟ್ ಏನಿದೆ ಅಂತ ಅದು ಸಂಪೂರ್ಣ ಮಾಹಿತಿ ನನಗಿಲ್ಲ. ಅದು ಈಗ ತಾವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು. ವಿಲ್ ಚೆಕ್ ಆನ್ ಇಟ್. ಬಟ್ ಒಂದು ಕಾಯ್ದೆ ತಂದ ಮೇಲೆ ಇಟ್ ಈಸ್ ನಾಟ್ ಲಿಮಿಟೆಡ್ ಟು ಆ್ಯನ್ ಇಂಡಿವಿಜುವಲ್ ಆರ್ ಒನ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್. ಅದು ಎಲ್ಲರಿಗೂ ಅನ್ವಯಿಸ್ತದೆ. ಅದು ಬಿಟ್ಕಾಯಿನ್ ಏನು ಪ್ರಕರಣ ಸರ್ ಮುಂದೆ ಇಲ್ಲಿ ನೋಡೋಣ. ಇವರೇ ಇನ್ನು ಅದು EDದಿದೆ, ನಮಗೆ ನಮ್ಮ ವ್ಯಾಪ್ತಿನಲ್ಲಿ ಇಲ್ಲ. ಅವ್ರು ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಆದರೆ ನಮ್ಮ ಈಗೇನು ಕ್ಯಾಬಿನೆಟ್ ಸಬ್ ಕಮಿಟಿ ಒಂದು ರಚನೆ ಮಾಡಿಬಿಟ್ಟು ಕೆಲವು ಕೇಸಸನ್ನು ಹಿಂದಿನ ಮುಖ್ಯಮಂತ್ರಿ, ಹಿಂದಿನ ಉಪಮುಖ್ಯಮಂತ್ರಿಗಳು ಅದು ಉಪಸಮಿತಿ ಅಧ್ಯಕ್ಷರಿದ್ದರು. ಈಗ ಅದನ್ನು ಪುನರ್ರಚನೆ ಮಾಡಬೇಕು ಅಥವಾ ಅದನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಅದಕ್ಕೆ ಸೂಕ್ತವಾದಂಥ ಕ್ರಮ ತಗೋಬೇಕು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಆದಮೇಲೆ ನಾನು ನಿಮಗೆ ಹೇಳಲಿಕ್ಕೆ ಆಗ್ಬೋದು. ಭೂಸ್ವಾಧೀನಕ್ಕೆ ಸುಮಾರು 500 ಎಕರೆ ಬಿಡದಿ ಟೌನ್ಶಿಪ್ಪನ್ನು ಪ್ರಾರಂಭ ಮಾಡಿದ್ದು ಯಾರು ಇವರೇ? ಈಗ ನೋಡಿ ಸರ್, ಈಗ ಉದಾಹರಣೆಗೆ ಚನ್ನರಾಯಪಟ್ಟಣದ್ದು, ಎಲ್ಲಿ ನಿಮ್ಮ ದೇವನಹಳ್ಳಿನ ರೈತರು ವಿರೋಧ ಮಾಡಿದ್ರು. ನಾವು ರೈತರ ಏನು ಒಂದು ಅವರ ಬೇಡಿಕೆಗೆ ನಾವು ಸ್ಪಂದಿಸಿದ್ವಿ. ಏನಪ್ಪ, ಪರ್ಮನೆಂಟ್ ಗ್ರೀನ್ ಬೆಲ್ಟನ್ನು ನಾವು ಮಾಡಿದ್ವಿ, ಅದನ್ನು ಅಗ್ರಿಕಲ್ಚರಲ್ ಲ್ಯಾಂಡಿಗೆ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದು ಕೊಟ್ಟಾಗ ನಾವು ಬೇಡ ಅಂತ ಅಲ್ಲ. ಇದೂ ಹಾಗೆ ಅಲ್ವಾ? ಈಗ ಅವಾಗ ನಂದೇನೆಂದರೆ ಆಶ್ಚರ್ಯ ಏಕಾಗ್ತಾಯಿದೆ ಅಂದರೆ, ಹಿಂದೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಪ್ರಾಜೆಕ್ಟನ್ನು ನಾವು ತೊಗೊಂಡು ಅದನ್ನು ಇನ್ನೂ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನೂ ಒಳ್ಳೆಯದು ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವಾಗೇನು ಇತ್ತು ಅದೇ ಅಲ್ವಾ? ಅವೇ ಲ್ಯಾಂಡ್ ಅಲ್ಲ. ಏನು ಜಾಸ್ತಿ ಸರ್ವೆ ನಂಬರ್ಸ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಬೇರೆಯವ್ರದ್ದು ಆಗಿದೆಯಾ? ಅದೆಲ್ಲ ಇಲ್ಲ ಅಲ್ಲ. ರೈತರನ್ನ ವಿಶ್ವಾಸಕ್ಕೆ ಹೇಗೆ ಪಡಿತೀರಿ ಅಂತ ಸರ್? ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರಿಗೆ 2-3 ಸರಿ ಕರೆದು ಚರ್ಚೆ ಮಾಡಿದ್ದಾರೆ. ವಾಟ್ ಎವರ್ ಇಟ್ ಈಸ್, ನಾವೇನು ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನಿಮ್ಮ ಭೂಮಿಯನ್ನು ನಾವು ಕಸ್ಕೊಳಕ್ಕಾಗ್ತದ? ಅದನ್ನು ನೋಟಿಫಿಕೇಷನ್ ಆಗಿರ್ತದೆ. ಇಫ್ ಎನಿ ಕಾನೂನಿದೆ ಎಲ್ಲದಕ್ಕೂ. ಅವ್ರಿಗೇನಾದರೂ ಹೌದಪ್ಪ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರು ಹೋಗ್ಬೋದು. ಈಗ ಮೆಜಾರಿಟಿ ಅವರು ಕೊಡಲಿಕ್ಕೆ ತಯಾರಿದ್ರೆ ದಟ್ಸ್ ವೈ ವಿ ಹ್ಯಾವ್ ನೋಟಿಫೈಡ್ ಇಟ್. ಈಗ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಯಾರ್ಯಾರಿದ್ರ ಹಿಂದೆ ಇದ್ದಾರೆ ಅಂತ. ಈಗ ನನಗೆ ನಾನು ಹೇಳ್ದಂಗೆ ಅವ್ರು ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಮಾಡಿದಾಗ ರೈತ ವಿರೋಧಿನ. ಪೊಲೀಸ್ ಸಿಬ್ಬಂದಿಗೆ ವಾರದ ರಜೆ ಸಿಗ್ತಿಲ್ಲ, ಹಿಂದಿನಿಂದ ಕೂಡ ಇದಿತ್ತು ನೋಡಿ. ಅದು ಈಗ ಕೆಲವು ಜನ ಇವತ್ತು ಬಂದು ಮನವಿಗಳು ಕೊಟ್ಟಿದ್ದಾರೆ. ನಾನು ಕೂಡ ಅವ್ರಿಗೆ ಹೇಳಿದ್ದೀನಿ, ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ. ಯಾವ್ಯಾವ ಯೂನಿಟ್ದು ಈ ಗ್ರೂಪ್ ಪ್ರಕಾರ ಏನೇನು ಸಮಸ್ಯೆಗಳಿದೆ ಆಲಿಸ್ತೀವಿ ಅಂತ. ಈಗ ಹಿಂದೆ
ನನಗೆ RDPR ಸಚಿವರಿದ್ದಾಗ ನೀವು ಮೊದಲೇ ಪ್ರಶ್ನೆ PDOಗಳ ಬಗ್ಗೆ ಕೇಳಿದ್ರಿ, 6 ತಿಂಗಳಾದಮೇಲೆ ನೀವೇ ಅದ್ರ ಬಗ್ಗೆ ಕೇಳೋದೇ ನಿಲ್ಲಿಸ್ಬಿಟ್ರಿ. ಇಲ್ಲ, RDPR ಇಲ್ಲಿದ್ದಾಗ ನೀವು ದಯವಿಟ್ಟು ಹೋಲಿಕೆ ಮಾಡಿ. ಹಿಂದಿನ RDPR ಸಚಿವರಿದ್ದಾಗ ಎಷ್ಟು ಪ್ರತಿಭಟನೆ ಆಗ್ತಾಯಿತ್ತು ಮತ್ತು ನಾನು ತೊಗೊಂಡಾಗ ಎಷ್ಟು, ಒಂದೇ ಒಂದು ಪ್ರತಿಭಟನೆ 3 ವರ್ಷದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಗಿತ್ತು. ಯಾಕಂದರೆ ಅವರಿಗೆ ವಿಶ್ವಾಸಕ್ಕೆ ತೊಗೊಂಡಿದ್ವಿ. ಅವ್ರು 10 ಕೆಲಸ ಹೇಳಿದ್ರೆ ಅಟ್ಲೀಸ್ಟ್ 3 ಪ್ರಾಮಾಣಿಕವಾಗಿ ಮಾಡಿದ್ವಿ. ಯಾವ್ದು ಆಗಲ್ಲ ಅಂತ ಹೇಳ್ತಾ ಇದ್ವಿ, ಯಾವುದಾಗುತ್ತೆ ಅಂದರೆ ನಾವು ಮಾಡ್ತಾಯಿದ್ವಿ. ಈಗ 12 ವರ್ಷದಿಂದ ಅವ್ರ ಸೀನಿಯಾರಿಟಿ ಫಿಕ್ಸ್ ಆಗಿರಲಿಲ್ಲ, ನಾನು ಫಿಕ್ಸ್ ಮಾಡಿದ್ದೆ. ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರು ಬೇರೆ ಜನ, ನಾವೇ ಇಲಾಖೆಯಿಂದ ಸುಪ್ರೀಂ ಕೋರ್ಟ್ ವಕೀಲರನ್ನ ನಾವು ಇಟ್ಟಿದ್ದೇವೆ. ಸೊ ಯಾವುದೇ ಸಿಬ್ಬಂದಿಗಳ ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಮಾಡಬೇಕು. ಅವ್ರು ಸಾಕಷ್ಟು ಒತ್ತಡದಲ್ಲಿದ್ದಾರೆ. ಯಾವುದೇ ಜಾತ್ರೆ ಇದ್ರೂ ಪಾಪ ಅವರೇ ಇರ್ತಾರೆ, VIP ಮೂಮೆಂಟ್ ಇದ್ದರೂ ಅವರೇ ಇರ್ತಾರೆ, ಹಬ್ಬ ಇದ್ರೂ ಅವರೇ ಇರ್ತಾರೆ, ಗಲಭೆಗಳಾದ್ರೂ ಅವರೇ ಇರ್ತಾರೆ. ಯಾರೋ ಕಾಶ್ಮೀರದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಕರ್ನಾಟಕದಲ್ಲಿ ರಿಯಾಕ್ಷನ್ ಮಾಡಿದ್ರೆ ಅವರೇ ಇರ್ತಾರೆ. ಅಫ್ಕೋರ್ಸ್ ದೇ ಆರ್ ಸ್ಟ್ರೆಸ್ಡ್ ಔಟ್. ನಮ್ಮ ಸಿಬ್ಬಂದಿಗಳು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡ್ಕೊಂಡು DG ತನಕ ಸಾಕಷ್ಟು ಅವ್ರ ಮೇಲೆ ಒತ್ತಡ ಇದೆ, ಇಲ್ಲ ಅಂತಿಲ್ಲ. ಅದೆಲ್ಲನೂ ಕೂಡ ಯಾವ ರೀತಿ ಅವರಿಗೆ ಆರೋಗ್ಯಕ್ಕೂ ಒಳ್ಳೆಯದಾಗಬೇಕು, ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಬೇಕು, ಮತ್ತು ಸಮಾಜದ ಸ್ವಾಸ್ಥ್ಯಕ್ಕೂ ಒಳ್ಳೆಯದಾಗಬೇಕು. ಆ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.